ಇವತ್ತು ನಾನು ಒಣ ಸಿಗಡಿ ಮೀನಿದ್ದು ಹುಡಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕೆ ಒಣ ಕೊಬ್ಬರಿ ನಾನಿಲ್ಲಿ ಕಟ್ ಮಾಡಿ ತಗೊಂಡಿದ್ದೇನೆ, ಒಂದು ಹೋಳು. ಮತ್ತು ಬೆಳ್ಳುಳ್ಳಿ ಒಂದು 6-7 ಎಸಳು, ಸ್ವಲ್ಪ ಹುಳಿ, ಮತ್ತು ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು. ಉದ್ದ ಮೆಣಸು ಕಲರ್ ಒಳ್ಳೆ ಬರ್ತದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಹುಡಿ ಮಾಡಿದೆ. ಅದಕ್ಕೆ ತೆಂಗಿನ ಇದನ್ನು ಹಾಕ್ತಾ ಇದ್ದೇನೆ, ತುರಿಯನ್ನು. ಇದು ಡ್ರೈ ಹುಡಿ ಮಾಡಲಿಕ್ಕೆ, ನೀರು ಹಾಕ್ಲಿಕ್ಕೆ ಇಲ್ಲ. ಇದಕ್ಕೆ ಹುಳಿ ಸಾಕ್ತಾ ಇದ್ದೇನೆ. ಇದಕ್ಕೆ ಉಪ್ಪು ಸಾಕ್ತಾ ಇದ್ದೇನೆ. ಎಣ್ಣೆಗೆ ಇದನ್ನು ಫುಲ್ ಪೇಸ್ಟ್ ಮಾಡಿ ಕಡಾಯಿ ಇಟ್ಟಿದ್ದೇನೆ. ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ ಸ್ವಲ್ಪ. ಇದು ಸಿಗಡಿ ಹುರಿಲಿಕ್ಕೆ ಸಿಗಡಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆಗಬೇಕು. ಇದೀಗ ಫ್ರೈ ಆಯಿತು. ಇದನ್ನು ತಗೊಳ್ಳುವ. ಅದೇ ಕಡೆಗೆ ಎಣ್ಣೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ಸೊಪ್ಪು ಹಾಕಿದೆ. ಈರುಳ್ಳಿ ಹಾಕ್ತಾ ಇದ್ದೇನೆ. ಇದಕ್ಕೆ ಒಳ್ಳೆ ಫ್ರೈ ಆಗಬೇಕು, ಕೆಂಪು ಕಲರ್ ಬರಬೇಕು. ಕಂದು ಬಣ್ಣ ಬರುವ ತನಕ ಹುರಿಬೇಕು ಇದನ್ನು. ಈಗ ಇದು ಒಳ್ಳೆ ಫ್ರೈ ಆಯಿತು. ಇದಕ್ಕೀಗ ಮಿಕ್ಸಿ ಮಾಡಿದ ಮಸಾಲೆಯನ್ನು ಹಾಕಿ ಬಿಡುವ. ಇದನ್ನು ಇದಕ್ಕೆ ಒಳ್ಳೆ ಫ್ರೈ ಮಾಡಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡಬೇಕು. ಇದನ್ನು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಈಗ ಸ್ವಲ್ಪ ಉಪ್ಪು ನೋಡುವ ಹೇಗಾಗಿದೆ ಅಂತ. ಉಪ್ಪು ಸಾಕಾಗದಿದ್ದರೆ ಈಗ ಹಾಕಬೇಕು. ಸ್ವಲ್ಪ ಸಪ್ಪೆ ಉಂಟು, ಈಗ ಸ್ವಲ್ಪ ಹಾಕ್ತೇನೆ. ಹೀಗೆ ಸಿಗಡಿ ಅಂತ ಹುರಿದದನ್ನು ಇದಕ್ಕೆ ಹಾಕುವ. ಇದೀಗ ಒಣ ಸಿಗಡಿ ಹುಡಿ ಚಟ್ನಿ ರೆಡಿ ಆಯಿತು. ಊಟಕ್ಕೆ ಭಾರಿ ಒಳ್ಳೆಯದಾಗ್ತದೆ ಇದು, ಗಂಜಿ ಸಾರು ಎಲ್ಲ ಇದ್ದರೆ. ಚಟ್ನಿ ಪುಡಿ ರೆಡಿ ಒಣ ಸಿಗಡಿದ್ದು.